ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಲೇಸ್ ಪ್ಯಾಟ್ರನ್ನಲ್ಲಿ ಒಂದು ಬ್ರೈಡಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಫ್ಲವರ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜ್ ಮೆಟಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ ನಂಬರ್ 10 0.75 mm ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ 6 ಎಳೆ ದಾರಕ್ಕೆ ಸ್ಮಾಲ್ ಬೀಡ್ಸನ್ನು ಸ್ವಲ್ಪ ಪೋಣಿಸ್ಬಿಟ್ಟು ಎಂಡಲ್ಲಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಂಡ್ಮೇಲೆ 2 ಚೈನನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ನಾನು ಒಂದು ಕಂಬ ಅಥವಾ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ತೀನಿ. ಪಕ್ಕದಲ್ಲೇ ನೀಡಲ್ ಮೇಲೆ ಥ್ರೆಡ್ ತಗೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು 2 ರಿಂಗನ್ನು 1 ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತೀನಿ. ಈಗ ಬೀಡನ್ನು ಸ್ಮಾಲ್ ಬೀಡ್ ಏನು ಪುಣಿಸ್ಕೊಂಡಿದ್ದೀವಿ ಅದನ್ನು ಮುಂದಕ್ಕೆ ತಂದು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕ್ಲಾತ್ಗೆ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಇದು 3 ಕಂಬ ಆದ ತಕ್ಷಣ ಒಂದು ಸ್ಮಾಲ್ ಬೀಡನ್ನು ಹಾಕೋತಾ ಇದ್ದೀನಿ. ಮತ್ತು ಅದಾದಮೇಲೆ ಇನ್ನು 3 ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಒಟ್ಟು 6 ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದು 6th ಡಬಲ್ ಕ್ರೋಶೆ ಈ ಥರ ಬರುತ್ತೆ. 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನು ಸ್ಕ್ರಾಲ್ ಮಾಡ್ಕೋತೀನಿ, ತಂದು ಲಾಕ್ ಮಾಡ್ಕೋತೀನಿ. ಈಗ ನೆಕ್ಸ್ಟು ದಾರನ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅದ್ರ ಪಕ್ಕ ಇನ್ನೂ ಒಂದು ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಒಟ್ಟು 3 ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಹಾಕೊಂಡ್ಮೇಲೆ ಒಂದು ಮಣಿನ ಮುಂದೆ ತೊಗೊಂಬರ್ತೀನಿ, ಬೀಡನ್ನ ಮುಂದೆ ತೊಗೊಂಬಂದು ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈ ಕೆಲವು ಸರಿ ಬೀಡ್ ಹಿಂದೆ ಹೊಟ್ಟೋಗುತ್ತೆ ಫ್ರೆಂಡ್ಸ್, ಆವಾಗ ಮುಂದೆ ಪುಷ್ ಮಾಡಿಕೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ 4 ಆಯಿತು ಡಬಲ್ ಕ್ರೋಶೆ. ಇದು 5th ಡಬಲ್ ಕ್ರೋಶೆ. ನೆಕ್ಸ್ಟ್ ಈಗ 6th ಡಬಲ್ ಕ್ರೋಶೆ. ಈಗ ನಾನು 6th ಡಬಲ್ ಕ್ರೋಶೆ ಆದಮೇಲೆ 3 ಚೈನನ್ನು ಹಾಕೋತಾ ಇದ್ದೀನಿ. ನೋಡಿ, 1 2 3 ಚೈನನ್ನು ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಸ್ಟ್ರೈಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಸರಿ ಫ್ಲವರ್ ಬೀಡ್ ಹಾಕೋಬೇಕಾಗತ್ತೆ, ಒಂದು ಸರಿ 3 ಚೈನನ್ನು ಹಾಕೋಬೇಕಾಗತ್ತೆ. 6 ಕಂಬ ಆದಮೇಲೆ ಒಂದು ಸರಿ ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ. ಮತ್ತು 6 ಕಂಬ ಹಾಕ್ಕೊಂಡ್ಮೇಲೆ 3 ಚೈನನ್ನು ಹಾಕೋತಾ ಇದ್ದೀನಿ. ಈಗ 3 ಡಬಲ್ ಕ್ರೋಶೆ ಆದ ತಕ್ಷಣ ಒಂದು ಸ್ಮಾಲ್ ಬೀಡನ್ನ ಸ್ಕ್ರಾಲ್ ಮಾಡ್ಕೋತೀನಿ. ಸ್ಕ್ರಾಲ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಅದ್ರ ಪಕ್ಕದಲ್ಲೇ ಈಗ 5th ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈಗ 6th ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 6 ಡಬಲ್ ಕ್ರೋಶೆ ಆದಮೇಲೆ ಈಗ ನಾನು ಲಾಸ್ಟು 3 ಚೈನ್ ಹಾಕಿದ್ದೀನಲ್ವ, ಇವಾಗ ಬೀಡ್ ಹಾಕೋತೀನಿ. ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಇನ್ನೊಂದು ಫ್ಲವರ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡಿ
ಬೀಡ್ ಲಾಕನ್ನು ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಮೆಷರ್ ಮಾಡಿ ಅದೇ ಜಾಗದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ನೀವು ಮೆಷರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮೆಷರ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ. ಮತ್ತು ಬೇಸ್ ಲೈನನ್ನು ನೀವು ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಮೇನ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಬೇಸ್ ಲೈನಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ದರೆ ಆವಾಗ ಮೇನ್ ಡಿಸೈನು ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ನೋಡಿ, ಈಗ 5 ಡಬಲ್ ಕ್ರೋಶೆ ಹಾಕ್ಕೊಡ್ತೀನಿ. ಈಗ ಪಕ್ಕದಲ್ಲೇ 6 ಡಬಲ್ ಕ್ರೋಶೆ ಆದಮೇಲೆ ಈಗ ಲಾಸ್ಟ್ ಬೀಡ್ ಹಾಕ್ಕೊಂಡಿದ್ದೀನಲ್ಲ, ಈಗ 3 ಚೈನ್ ಹಾಕೋತೀನಿ. 6 ಡಬಲ್ ಕ್ರೋಶೆ ಆದಮೇಲೆ 1 ಬೀಡು, ಮತ್ತು 6 ಡಬಲ್ ಕ್ರೋಶೆ ಆದಮೇಲೆ 3 ಚೈನು. ಆ ಥರ ಆಲ್ಟರ್ನೇಟಿವ್ ಆಗಿ ಹಾಕೋತಾ ಹೋಗ್ತಾಯಿದ್ದೀನಿ. ಸ್ಯಾರಿ ಎಡ್ಜ್ವರೆಗೂ ಕೂಡ ಇದೇ ರೀತಿ ಹಾಕೋತೀನಿ. ನಾನಿಲ್ಲಿ ಡೆಮೋ ಪೀಸಲ್ಲಿ ತೋರಿಸ್ತಾ ಇರೋದ್ರಿಂದ ಈ ಡೆಮೋ ಪೀಸಲ್ಲಿ ಲೇಸ್ ಎಂಡ್ವರೆಗೂ ಕೂಡ ನಾನು ಇದೇ ರೀತಿಯೇ ಹಾಕೋತೀನಿ. ನೋಡಿ, ಇದು 5th ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟು 6th ಡಬಲ್ ಕ್ರೋಶೆ. ನೋಡಿ, ಈಗ ಈ ಥರ ಬರುತ್ತೆ ಡಿಸೈನ್. 1 ಬೀಡು 3 ಚೈನು, 1 ಬೀಡು 3 ಚೈನು, ಇದೇ ರೀತಿ ರಿಪೀಟ್ ಮಾಡ್ತೀನಿ. ಈಗ ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. 6 ಡಬಲ್ ಕ್ರೋಶೆ 1 ಬೀಡು, 6 ಡಬಲ್ ಕ್ರೋಶೆ 3 ಚೈನು, 6 ಡಬಲ್ ಕ್ರೋಶೆ 1 ಬೀಡು, 6 ಡಬಲ್ ಕ್ರೋಶೆ 3 ಚೈನು. ಈಗ ಸೆಕೆಂಡ್ ಸ್ಟೆಪ್ಪನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು 1 ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ನಾನು ಬೇರೆ ಕಲರ್ ದಾರನ, ಕಾಂಟ್ರಾಸ್ಟ್ ಕಲರ್ ದಾರನ ನಾನು ಇಲ್ಲಿ ತೊಗೊಂಡಿದ್ದೀನಿ 6 ಎಳೆ. ಅದನ್ನು ಇನ್ಸರ್ಟ್ ಮಾಡಿ 1 ಸಿಂಗಲ್ ಕ್ರೋಶೆಯನ್ನು ನಾನು ಹಾಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. 2 ಸರಿ ಸಿಂಗಲ್ ಕ್ರೋಶೆ ಆದಮೇಲೆ ನೀಡಿನ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಹಿಂದೆ ನಿಮಗೆ 6 ಎಳೆ ದಾರ ಇರುತ್ತೆ ಫ್ರೆಂಡ್ಸ್. ಬೀಡನ್ನ ಸ್ವಲ್ಪ ಟಿಲ್ಟ್ ಮಾಡಿದ್ರೆ, ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ನಿಮ್ಗೆ ಹಿಂದೆ ಈ ಥರ ದಾರ ಕಾಣಿಸುತ್ತೆ. ಅದ್ರ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು 1 ಮತ್ತು 2 ರಿಂಗನ್ನು 1 ಮಾಡಿ 1 ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ಅದೇ ಥ್ರೆಡ್, ಬೀಡ್ ಹಿಂದೆ ಇರೋ ಥ್ರೆಡ್ಡಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಇದೇ ರೀತಿ ನಾನು ಬೀಡ್ ಹಿಂದೆ ಇರೋ ಥ್ರೆಡ್ಗೆ 12 ಟೈಮ್ಸ್ ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಹೋಗ್ತೀನಿ. ಇದು ಪಕ್ಕನೇ ಹಾಕೋತಾ ಹೋಗಬೇಕಾಗತ್ತೆ, ಗ್ಯಾಪ್ ಇರಬಾರ್ದು. ಒಂಥರ ಒಂದಕ್ಕೊಂದು ಪಕ್ಕದಲ್ಲೇ ನೀಟಾಗಿ ಫಿನಿಶಿಂಗ್ ಬರಬೇಕು ಇದು ಹಾಕೋಬೇಕಾದ್ರೆ. ಆ ದಾರಕ್ಕೆ ಎಷ್ಟು ಡಬಲ್ ಕ್ರೋಶೆ ಹಿಡಿಸುತ್ತೆ ಅಷ್ಟು ಹಾಕಿ. ನನಗೆ ಇಲ್ಲಿ 12 ಡಬಲ್ ಕ್ರೋಶೆ ಹಿಡಿಸಿದೆ. ನಿಮಗೆ ವೇರಿ ಆಗ್ಬೋದು, ಜಾಸ್ತಿ ಏನು ವೇರಿ ಆಗೋಲ್ಲ, 1 or 2 ಸ್ಟಿಚಸ್ ವೇರಿ ಆಗುತ್ತೆ ಅಷ್ಟೇ. ಇದರ ಒಂದು ಕಡಿಮೆ ಆಗ್ಬೋದು, ಒಂದು ಜಾಸ್ತಿ ಆಗ್ಬೋದು. ನೀವು ಹಾಕೋ ಒಂದು ರಿದಮ್ಮಲ್ಲಿ ಟೆನ್ಷನ್ ಏನಿರುತ್ತೆ ಆ ಟೆನ್ಷನ್ಗೆ ಎಷ್ಟು ಸ್ಟಿಚಸ್ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ನೀವು ಅಷ್ಟು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ನಾನಿಲ್ಲಿ 12 ಡಬಲ್ ಕ್ರೋಶೆನ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, 12 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಇದು ಸ್ಟಿಫಾಗಿ ಬರಬೇಕು ಆ ಡಬಲ್ ಕ್ರೋಶೆ ಹಾಕಿರೋದು. ನೆಕ್ಸ್ಟು ಬೀಡ್ ಪಕ್ಕ ಸ್ಮಾಲ್ ಬೀಡ್ ಇರುತ್ತಲ್ಲ, ಅದ್ರ ಪಕ್ಕ ಇರೋ ಚೈನಲ್ಲಿ ಹೋಗಿ ನಾನು 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈ ಥರ ಸ್ಟಿಫ್ನೆಸ್ ಆಗಿದ್ದಷ್ಟು ಡಿಸೈನ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಕ್ಲಾತ್ನ ರಿವರ್ಸ್ ಸೈಡಿಗೆ ಟರ್ನ್ ಮಾಡಿಕೊಂಡು ದಾರನ ಸ್ವಲ್ಪ ಮೇಲೆ ಮಾಡಿ ಇದಕ್ಕೆ ಈಗ ನಾನು 1 ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ನ ಮಾಡ್ತಾ ಇಲ್ಲ ನಾನು. ಪಕ್ಕದಲ್ಲಿರೋ ಅಂಥ ಚೈನ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ನೋಡಿ ಬೀಡ್ ಇನ್ಸರ್ಟ್ ಮಾಡಿದ ಪಕ್ಕದಲ್ಲೇ ಒಂದು ಚೈನ್ ಇರುತ್ತೆ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಅದ್ರ ಪಕ್ಕ ಇರೋ ಚೈನಲ್ಲಿ ನಾನು ಬೀಡ್ ಇನ್ಸರ್ಟ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಹಾಗೆ 1 ಸಿಂಗಲ್ ಕ್ರೋಶೆನ ಹಾಕೋತೀನಿ. ಈಗ ಮತ್ತೆ ದಾರನ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಬೀಡ್ ಹಾಕ್ಕೊಂಡಿರ್ತೀರಲ್ಲ, ಅದ್ರ ಪಕ್ಕ ಇರೋ ಚೈನಲ್ಲಿ 1 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳಿ. ಅದ್ರ ಪಕ್ಕ ಬೀಡ್ ಆ್ಯಡ್ ಮಾಡ್ದಿರಾನೆ
ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಾನು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಒಂದು ಚೈನಿಗೆ ಬೀಡನ್ನ ಆ್ಯಡ್ ಮಾಡ್ತೀನಿ, ಮತ್ತು ಅದ್ರ ಪಕ್ಕ ಬೀಡ್ ಆ್ಯಡ್ ಮಾಡಲ್ಲ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ನಾನಿಲ್ಲಿ ಬೇಸಲ್ಲಿ ನಾನು 12 ಡಬಲ್ ಕ್ರೋಶೆ ಹಾಕಿದ್ದೀನಲ್ಲ, ಅದಕ್ಕೆ ಮೇಲೆ 12 ಸಿಂಗಲ್ ಕ್ರೋಶೆ ಹಾಕೋತೀನಿ. ಆದರೆ 6 ಸಿಂಗಲ್ ಕ್ರೋಶೆಗೆ ಬೀಡ್ ಹಾಕ್ತೀನಿ, ಮತ್ತು ಇನ್ನು 6 ಸಿಂಗಲ್ ಕ್ರೋಶೆಗೆ ಬೀಡ್ ನಾನು ಹಾಕ್ತಾಯಿಲ್ಲ. ಹಾಗಾಗಿ ಈ 12 ಡಬಲ್ ಕ್ರೋಶೆ ಏನು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ 6 ಬೀಡ್ಸ್ ಬರುತ್ತೆ, ಮತ್ತು ಅದು ಒಂದೊಂದು ಬೀಡ್ ಪಕ್ಕದಲ್ಲಿ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆ ಬರುತ್ತೆ. ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ನೆಕ್ಸ್ಟು ವಿತೌಟ್ ಬೀಡು ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈಗ 5 ಬೀಡನ್ನು ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಸ್ಟ್ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ನಾನಿಲ್ಲಿ ಎಂಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಕ್ಲಾತ್ನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಬೀಡ್ ನೋಡಿ, ಈ ಥರ ಒಂದು ಬ್ಯೂಟಿಫುಲ್ ಆರ್ಚ್ ಬರುತ್ತೆ. 6 ಬೀಡ್ಸ್ ಹಾಕಿದ್ದೀನಿ, 6 ಸಿಂಗಲ್ ಕ್ರೋಶೆ ಬಂದಿರುತ್ತೆ ಬೀಡ್ ಪಕ್ಕ. ಈಗ ಬೀಡ್ ಪಕ್ಕದಲ್ಲೇ ಇರುವಂಥ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನನ್ನು ಹಾಕಿ ಬೀಡ್ಗೆ ರೈಟ್ ಸೈಡಲ್ಲಿ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡ್ಕೋತೀನಿ. ಮತ್ತೆ 3 ಚೈನನ್ನು ಹಾಕ್ತೀನಿ. 3 ಚೈನನ್ನು ಹಾಕಿ ಬೀಡ್ಗೆ ರೈಟ್ ಸೈಡಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ಪ್ರತಿಯೊಂದು ಬೀಡ್ ಮೇಲೂ 3 ಚೈನನ್ನು ಹಾಕಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಅದು ಬೀಡ್ ಸುತ್ತ ಒಂದು ಪೆಟಲ್ ಥರ ಫಾರ್ಮ್ ಆಗುತ್ತೆ, ಒಂದು ಫ್ಲವರ್ ಡಿಸೈನ್ ಥರ ಬರುತ್ತೆ ನೋಡಿ. ಈಗ ಮತ್ತೆ 3 ಚೈನನ್ನು ಹಾಕಿ ಬೀಡ್ ಪಕ್ಕದಲ್ಲಿ ರೈಟ್ ಸೈಡ್ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ಹೋಗಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಇದು ಲಾಸ್ಟ್ ಟೈಮು 3 ಚೈನ್ಸನ್ನು ಹಾಕಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಯಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಈಗ ನಾವು ಫಸ್ಟು ಈ ಥರ ನೋಡಿ, ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಬರುತ್ತೆ. ಈಗ ನೆಕ್ಸ್ಟ್ ಚೈನ್ ಏನಿರುತ್ತೆ ಅಲ್ಲಿ ಒಂದು ನಾನು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈಗ 3 ಚೈನ್ ಮೇಲೆ 3 ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. 2 3 ಸಿಂಗಲ್ ಕ್ರೋಶೆ ಆದಮೇಲೆ ನಾವು ಕೆಳಗಡೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದ್ರ ಮೇಲೂ ಕೂಡ 2 ಸರಿ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. 1 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನೆಕ್ಸ್ಟ್ ಇದೇ ರೀತಿ ಆರ್ಚನ್ನು ನಾನು ನೆಕ್ಸ್ಟ್ ಫ್ಲವರ್ ಮೇಲೂ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡನ್ನ ಸ್ವಲ್ಪ ಟರ್ನ್ ಮಾಡ್ಕೋತೀನಿ. ಆವಾಗ ಬೀಡ್ ಹಿಂದೆ ಇರೋ ದಾರ ಕಾಣಿಸುತ್ತೆ. ಆ ದಾರದೊಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು 1 2 ರಿಂಗನ್ನು 1 ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಅದೇ ದಾರದಲ್ಲಿ ಮತ್ತೆ ನಾನು 12 ಟೈಮ್ಸ್ ಇಲ್ಲಿ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಫಸ್ಟ್ ಫ್ಲವರ್ಗೆ ಏನು ಸ್ಟೆಪ್ಸ್ ಹಾಕಿದ್ದೆ ಫ್ರೆಂಡ್ಸ್, ಸೇಮ್ ಸ್ಟೆಪ್ಪನ್ನು ನಾನು ಇದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಡಿಸೈನು ಒಂದು ಬ್ರೈಡಲ್ ಡಿಸೈನು. ಎಲ್ಲ ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಮದುವೆ ಸೀರೆ ಏನಿರುತ್ತೆ, ಧಾರೆ ಸೀರೆ, ಅದಕ್ಕೆ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ರಿಚ್ ಆಗಿರೋವಂಥ ಯಾವುದೇ ಸ್ಯಾರಿ ಅಥವಾ ಗ್ರ್ಯಾಂಡಾಗಿರೋವಂಥ ಯಾವುದೇ ಕಾಂಚೀವರಂ ಸ್ಯಾರೀಸ್ಗೆ ಈ ಥರ ಡಿಸೈನ್ನ ನೀವು ಹಾಕ್ಕೋಬೋದು. ನೋಡಿ, ಇಲ್ಲಿ ಬೀಡ್ ಪಕ್ಕ ಇರೋ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ದಾರನ ಮೇಲೆ ಕೆಳ್ಕೊಂಡು ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಇರುವಂಥ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಅದ್ರ ಪಕ್ಕ ಇರೋದ ಚೈನಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಆಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿ
ಪಕ್ಕ ಇರೋ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಆಲ್ಟರ್ನೇಟಿವ್ ಆಗಿ ಹಾಕೋತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಬೀಡು ಹಾಕಿ ಸಿಂಗಲ್ ಕ್ರೋಶೆ, ಒಂದು ವಿತೌಟ್ ಬೀಡು ಸಿಂಗಲ್ ಕ್ರೋಶೆ. ಈ ಥರ ಈ 12 ಡಬಲ್ ಕ್ರೋಶೆ ಮೇಲೆ 6 ಬೀಡ್ಸ್ ಹಾಕಿ ಸಿಂಗಲ್ ಕ್ರೋಶೆ, ವಿತೌಟ್ ಬೀಡು 6 ಸಿಂಗಲ್ ಕ್ರೋಶೆ. ಇದೇ ಥರ ಹಾಕ್ಕೋತಾ ಹೋಗಬೇಕಾಗತ್ತೆ. ಇದು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಫ್ರೆಂಡ್ಸ್. ಈ ಡಿಸೈನು ಸ್ಯಾರಿಗೆ ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ. ಸ್ಯಾರಿ ಪಲ್ಲು ಗ್ರ್ಯಾಂಡಾಗಿರೋ ಅಂಥ ಸ್ಯಾರೀಸ್ಗೆಲ್ಲ ಈ ಥರ ಡಿಸೈನ್ನ ಚೂಸ್ ಮಾಡಿ ವಿತ್ ಬೀಡ್ಸ್ ಇರೋವಂಥದ್ದು. ಬೇಕಿದ್ದರೆ ನೀವಿಲ್ಲಿ ಕುಚ್ಚನ್ನು ಕೂಡ ಹಾಕೋಬೋದು. ಇದೇ ಡಿಸೈನ್ನ ವಿತೌಟ್ ಕುಚ್ಚು ಕೂಡ ನೀವು ಹಾಕೋಬೋದು. ಆದರೆ ನಾನಿಲ್ಲಿ ಒಂದು ಬೇಬಿ ಕುಚ್ಚನ್ನು ನಾನು ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಈಗ ಬೀಡ್ ಪಕ್ಕದಲ್ಲಿರೋ ಅಂಥ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ನೆಕ್ಸ್ಟು 3 ಚೈನ್ಸನ್ನು ಹಾಕಿ ಬೀಡ್ ಪಕ್ಕದಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ 3 ಚೈನ್ಸ್ ಹಾಕಿ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದೇ ಡಿಸೈನ್ನ ನೀವು ಬೇಕಿದ್ದರೆ ಆಲ್ಟ್ರ್ ಕೂಡ ಮಾಡ್ಕೋಬೋದು. ಇದು ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ಲ, ನಿಮಗೆ ಸ್ವಲ್ಪ ಇದು ದೊಡ್ಡ ಡಿಸೈನ್ ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶೆ ಬದಲಾಗಿ ಮತ್ತು ಡಬಲ್ ಕ್ರೋಶೆ ಕೂಡ ನೀವು ಇಲ್ಲಿ ಹಾಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಅದು ಆರ್ಚು ದೊಡ್ಡದಾಗಿ ಬರುತ್ತೆ. ನೋಡಿ, ಈಗ ಇಲ್ಲಿ 6 ಪೆಟಲ್ಸ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು 3 ಚೈನ್ ಮೇಲೆ 3 ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಕೆಳಗಡೆ ಇರೋ ಡಬಲ್ ಕ್ರೋಶೆ ಇರುತ್ತಲ್ಲ ಬ್ಲೂ ಕಲರ್ದು, ಅದರ ಮೇಲೆ ಕೂಡ 2 ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಫ್ಲವರು. ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ನಿಮಗೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.